ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ನಾಳೆಗೆ ನಿರ್ಧಾರವಾಗುತ್ತಾ ಲಾಕ್ಡೌನ್ ವಿಸ್ತರಣೆ ಭವಿಷ್ಯ. ಜೂನ್ 7ರ ನಂತರವೂ ಕರುನಾಡ ಜನರಿಗೆ ಮನೆವಾಸವೇ ಫಿಕ್ಸಾ? ಪರ್ಸನಲ್ ಕೆಲಸ ಎಂದ ಬಿವೈ ವಿಜಯೇಂದ್ರ ಯೋಗೇಶ್ವರ್ ವಿರುದ್ಧ ದೂರು ಕೊಡ್ತಾರಾ? ಸಿಎಂ ಕುಟುಂಬದ ವಿರುದ್ಧ ಮತ್ತೆ ಗುಡುಗಿದ ಬಿಜೆಪಿ ಸಿಡಿಗುಂಡು? ದೆಹಲಿ ತಲುಪಿರೋ ರಾಜ್ಯ ಬಿಜೆಪಿಯ ಬಂಡಾಯದ ಚೆಂಡು ಕಂಪ್ಲೀಟ್ ರೂಪ ಪಡೆಯುತ್ತಾ ರಾಜ್ಯದಲ್ಲಿ ಇರೋದು ವಿಜಯೇಂದ್ರ ಸರ್ಕಾರ ಅಂತ ಆರೋಪಿಸಿದ್ಯಾರು? ಇವರ ಪವರ್ ಬೆಗರ್ಸ್ ಎಂದು ಡಿಕೆಶಿ ಕಿಡಿಕಾರಿದ್ದೇಕೆ? ನೋಡೋಣ ಸೈನಿಕ ಸಮರ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ಬಿಜೆಪಿಯ ಬಂಡಾಯ ಚೆಂಡು ದೆಹಲಿ ಅಂಗಳ ತಲುಪಿದೆ. ನಾಯಕತ್ವ ಬದಲಾವಣೆ ಕೂಗು ಬೆನ್ನಲ್ಲೇ ದೆಹಲಿಗೆ ಬಿವೈ ವಿಜಯೇಂದ್ರ ದೌಡಾಯಿಸಿದ್ದು, ಗುಡುಗಿದ ಸೈನಿಕನ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡುತ್ತಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ದೆಹಲಿಯಲ್ಲಿಂದು ರಾಜ್ಯ ರಾಜಕೀಯ ಬಗ್ಗೆ ಮಹತ್ವದ ಚರ್ಚೆ ನಡೆಯುವ ಸಾಧ್ಯತೆಗಳಿದ್ದು, ಇದೇ ವೇಳೆ ಸಚಿವ ಯೋಗೇಶ್ವರ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡುತ್ತಾರೆ ಎನ್ನಲಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಸಚಿವ ಸಿಪಿ ಯೋಗೇಶ್ವರ್ ಅಪಸ್ವರ ಎತ್ತಿದ್ರು. ಇದೇ ಕಾರಣಕ್ಕೆ ಯೋಗೇಶ್ವರ್ ವಿರುದ್ಧ ಬಿಜೆಪಿ ಶಾಸಕರು ಆಕ್ರೋಶಗೊಂಡಿದ್ದಾರೆ. ಮೊನ್ನೆ ಶಾಸಕರು ಸಿಎಂ ಭೇಟಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೀಗಾಗಿ ಇದೇ ವಿಚಾರವಾಗಿ ಇಂದು ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಜೊತೆ ಚರ್ಚೆ ಮಾಡೋ ಸಾಧ್ಯತೆಗಳಿವೆ. ರಾಜ್ಯ ರಾಜಕೀಯದ ಬೆಳವಣಿಗೆ ಬಂಡಾಯವನ್ನ ಅರುಣ್ ಸಿಂಗ್ ಗಮನಕ್ಕೆ ತರುವ ಸಾಧ್ಯತೆಗಳಿವೆ. ಇಷ್ಟೆಲ್ಲಾ ಬೆಳವಣಿಗೆ ಮಧ್ಯೆ ಪರ್ಸನಲ್ ಕೆಲಸಕ್ಕೆ ಬಂದಿದೆ ಎಂದು ವಿಜಯೇಂದ್ರ ಸ್ಪಷ್ಟನೆ ನೀಡಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರು ಆರೋಪ ಪ್ರತ್ಯಾರೋಪ ವಿಚಾರ ಸೇರಿದಂತೆ ಯಾವುದಕ್ಕೂ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಪ್ರತಿಕ್ರಿಯೆ ನೀಡಿಲ್ಲ. ಬಿವೈ ವಿಜಯೇಂದ್ರ ದೆಹಲಿಗೆ ಬಂದ ವಿಚಾರ ನನಗೆ ಗೊತ್ತಿಲ್ಲ, ಸಿಪಿ ಯೋಗೇಶ್ವರ್ ಏನು ಮಾತನಾಡಿದ್ದಾರೆಂದು ನನಗೆ ಗೊತ್ತಿಲ್ಲ ಅಂತ ಯಾವ ವಿಚಾರಕ್ಕೂ ಪ್ರತಿಕ್ರಿಯೆ ನೀಡಲಿಲ್ಲ. ದೆಹಲಿಗೆ ಭೇಟಿ ನೀಡಿರೋ ಬಿವೈ ವಿಜಯೇಂದ್ರ ವಿರುದ್ಧ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳೇ ದೆಹಲಿಗೆ ಹೋಗಬೇಕಿತ್ತು, ಅವ್ರದೇನ್ ಕೆಲಸವಿದೆಯೋ, ಆದ್ರೆ ಇದರಿಂದ ಇದು ಯಡಿಯೂರಪ್ಪನವರ ಸರ್ಕಾರವಲ್ಲ, ವಿಜಯೇಂದ್ರ ಸರ್ಕಾರ ಅನ್ನುವುದು ಸ್ಪಷ್ಟವಾಗಿ ಸಾಬೀತಾಗುತ್ತೆ ಅಂತ ಯತ್ನಾಳ್ ಗುಡುಗಿದ್ದಾರೆ. ಅಲ್ಲದೆ ಇದಕ್ಕಾಗಿಯೇ ನಾವು ವಿರೋಧ ಮಾಡ್ತಾ ಇದ್ದೇವೆ ಅಂತ ತಿಳಿಸಿದ್ದಾರೆ. ಸಿಪಿ ಯೋಗೇಶ್ವರ್ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಶಕ್ತಿ ಯಡಿಯೂರಪ್ಪಗೆ ಇಲ್ಲ ಅಂತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಅಲ್ಲದೆ ಯೋಗೇಶ್ವರನ್ನ ಉಪಮುಖ್ಯಮಂತ್ರಿ, ಇಂಧನ ಮಂತ್ರಿ ಮಾಡಿದ್ರೂ ಆಶ್ಚರ್ಯ ಇಲ್ಲ, ಅವರನ್ನ ವಜಾ ಮಾಡೋ ಪ್ರಶ್ನೆಯೇ ಇಲ್ಲ ಎಂದು ತಿಳಿಸಿದ್ದಾರೆ. ಜೊತೆಗೆ ಮುರುಗೇಶ್ ನಿರಾಣಿ, ಯೋಗೇಶ್ ಒಂದೇ ಕೋಟಾದಲ್ಲಿ ಮಂತ್ರಿಯಾದವರು ಅಂತ ಕಿಚಾಯಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಮಾತು ಜೋರಾಗಿದೆ. ಆದರೆ ಮುಂದಿನ ಚುನಾವಣೆಗೂ ಬಿಎಸ್ವೈ ನಾಯಕತ್ವವೆಂದು ಸಚಿವ ಭೈರತಿ ಬಸವರಾಜ್ ಹೇಳಿದ್ದಾರೆ. ಬಿವೈ ವಿಜಯೇಂದ್ರ ದೆಹಲಿಗೆ ಯಾಕೆ ಹೋಗಿದ್ದಾರೋ ಗೊತ್ತಿಲ್ಲ, ಆದ್ರೆ ಒಂದಂತೂ ಸತ್ಯ, ಯಾವುದೇ ಕಾರಣಕ್ಕೂ ಸಿಎಂ ಬದಲಾಗಲ್ಲ ಅಂತ ದಾವಣಗೆರೆಯಲ್ಲಿ ಹರಿಹರದಲ್ಲಿ ಸಚಿವ ಭೈರತಿ ಬಸವರಾಜ್ ಹೇಳಿದ್ದಾರೆ. ಬಿಎಸ್ವೈ ನೇತೃತ್ವದಲ್ಲಿಯೇ ಮುಂದಿನ ಚುನಾವಣೆ ಎದುರಿಸುತ್ತೀವಿ, ಸಿಎಂ ಬದಲಾವಣೆ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು ಎಂದು ತಿಳಿಸಿದರು. ನಾನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಶಿಷ್ಯ, ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಇಲ್ಲ ಅಂತ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಬಿಜೆಪಿ ಸಂಸದ ಜಿಎಂ ಸಿದ್ದೇಶ್ವರ್ ಹೇಳಿದ್ದಾರೆ. ಕೋವಿಡ್ ಸಂಕಷ್ಟ ಕಾಲದಲ್ಲೂ ಬಿಎಸ್ವೈ ಉತ್ತಮ ಕೆಲಸ ಮಾಡಿದ್ದಾರೆ, ಯಡಿಯೂರಪ್ಪ ಬದಲಾವಣೆ ಇಲ್ಲ, ಇದೆಲ್ಲ ಸುಳ್ಳಿನ ಕಂತೆ ಎಂದು ಜಿಎಂ ಸಿದ್ದೇಶ್ವರ್ ಹೇಳಿದ್ದಾರೆ. ವಿಜಯೇಂದ್ರ ದೆಹಲಿ ಭೇಟಿ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಇವರು ಪವರ್ ಬೆಗರ್ಸ್, ಇವರ ಬಗ್ಗೆ ಮಾತನಾಡುವುದು ಬೇಡ ಅಂತ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ಸಿಎಂ ಬಿಎಸ್ ಯಡಿಯೂರಪ್ಪ ಎಲ್ಲರನ್ನ ಕರೆತಂದ್ರು, ಈಗ ಅವರೇ ಎಲ್ಲವನ್ನ ಅನುಭವಿಸುತ್ತಿದ್ದಾರೆ ಎಂದು ಡಿಕೆಶಿ ಹೇಳಿದರು. ಸಚಿವರೆಲ್ಲ ರಾಜ್ಯದಲ್ಲಿ ನಾಯಕತ್ವದಲ್ಲಿ ಬದಲಾವಣೆ ಇಲ್ಲ ಅಂತ ಪದೇ ಪದೇ ಹೇಳ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಶಾಸಕ ರಾಮಪ್ಪ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾದ್ರೆ ಚೆನ್ನಾಗಿ ಇರುತ್ತೆ ಅಂತ ಹೇಳಿದ್ದಾರೆ. ದಾವಣಗೆರೆ ಹರಿಹರದಲ್ಲಿ ಮಾತನಾಡಿದ ಅವರು, ಬಿಜೆಪಿ ಭ್ರಷ್ಟಾಚಾರ ಆಡಳಿತ ಶೈಲಿಗೆ ಜನ ಬೇಸತ್ತಿದ್ದಾರೆ, ಹೀಗಾಗಿ ಸಿಎಂ ಬದಲಾವಣೆ ಮಾಡೋದು ಸೂಕ್ತ, ಕೋವಿಡ್ ಸಂಕಷ್ಟ ಕಾಲದಲ್ಲಿ ಇನ್ನಷ್ಟು ತುರ್ತು ಕಾರ್ಯಗಳು ಆಗಬೇಕಾಗಿದೆ ಅಂತ ತಿಳಿಸಿದ್ದಾರೆ. ವಿಜಯೇಂದ್ರ ದಿಢೀರ್ ದೆಹಲಿ ಫ್ಲೈಟ್ ಹತ್ತಿದ್ದು ಯಾಕೆ? ಸಿಎಂ ಬದಲಾವಣೆ ಕೂಗಿನ ಬೆನ್ನಲ್ಲೇ ಒಗ್ಗಟ್ಟಿಗೆ ಪ್ಲಾನ್ ನಡೆದಿದ್ಯಾ? ಬದಲಾವಣೆ ಪ್ರಶ್ನೆ ಎದುರಾದ್ರೆ ಸಿಎಂ ಬೆನ್ನಿಗೆ ನಿಲ್ತಾರಾ ಸ್ವಾಮೀಜಿಗಳು? ನೋಡೋಣ ಸಿಎಂ ವರ್ಸಸ್ ಸೈನಿಕ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಮಹಾ ಸಂಚಲನ ನಡೆದಿದೆ. ನಾಯಕತ್ವ ಬದಲಾವಣೆ ಕೂಗಿನ ಬೆನ್ನಲ್ಲೇ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ದೆಹಲಿಗೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ.
ಆಪ್ತರೊಂದಿಗೆ ಬೆಳಗ್ಗೆ 5:30 ವಿಮಾನದಲ್ಲಿ ವಿಜಯೇಂದ್ರ ದೆಹಲಿಗೆ ತೆರಳಿದ್ದಾರೆ. ಇದರಿಂದ ಕೇಸರಿ ಪಡೆಯಲ್ಲಿ ಮಿಂಚಿನ ಬೆಳವಣಿಗೆ ನಡೆದಿದೆ. ಬಿವೈ ವಿಜಯೇಂದ್ರ ದೆಹಲಿ ಭೇಟಿ ರಾಜ್ಯ ಬಿಜೆಪಿಯಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. ಈ ಬಗ್ಗೆ ಟಿವಿಎನ್ಗೆ ಪ್ರತಿಕ್ರಿಯಿಸಿರುವಂತಹ ವಿಜಯೇಂದ್ರ, ವೈಯಕ್ತಿಕ ಕೆಲಸ ಇರುವ ಹಿನ್ನೆಲೆಯಲ್ಲಿ ದೆಹಲಿಗೆ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಇದು ಯಾವುದೇ ನಿಗದಿತ ರಾಜಕೀಯ ಭೇಟಿಯಲ್ಲ. ಸದ್ಯ ಯಾವುದೇ ರಾಜಕೀಯ ಚಟುವಟಿಕೆ ನಡೆಯುತ್ತಿಲ್ಲ ಅಂತ ಟಿವಿಎನ್ಗೆ ಬಿವೈ ವಿಜಯೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಕೂಗಿನ ಬೆನ್ನಲ್ಲೇ ಒಗ್ಗಟ್ಟಿಗೆ ಪ್ಲಾನ್ ನಡೆದಿದೆ. ಬದಲಾವಣೆ ಪ್ರಶ್ನೆ ಎದುರಾದರೆ ಸಿಎಂ ಬಿಎಸ್ವೈ ಬೆನ್ನಿಗೆ ಸ್ವಾಮೀಜಿಗಳು ನಿಲ್ಲಲಿದ್ದು ಸಮುದಾಯದ ಎಲ್ಲರನ್ನ ಒಗ್ಗೂಡಿಸುವ ಪ್ರಯತ್ನ ನಡೆದಿದೆ. ಮಠಗಳ ಬೆಂಬಲ ಪಡೆಯಲು ಪ್ಲಾನ್ ನಡೀತಾ ಇದ್ದು ಸ್ವಾಮೀಜಿಗಳ ಬೆಂಬಲದ ಮೂಲಕ ಸಿಎಂ ಉತ್ತರ ಕೊಡುವ ಸಾಧ್ಯತೆಗಳಿದೆ. ಲಿಂಗಾಯತ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಅಖಾಡ ಸಿದ್ಧವಾಗುತ್ತಿದೆ. ಸಿಎಂ ಪರ ಸ್ವಾಮೀಜಿಗಳನ್ನ ಎಂಟ್ರಿ ಕೊಡಿಸಲು ಪ್ಲಾನ್ ನಡೆದಿದ್ದು ತೆರೆಮರೆಯಲ್ಲಿ ಲಿಂಗಾಯತ ಸ್ವಾಮೀಜಿಗಳ ಓಲೈಕೆ ಯತ್ನ ಮಾಡಲಾಗುತ್ತಿದೆ. ಬದಲಾವಣೆ ಪ್ರಶ್ನೆ ಎದುರಾದರೆ ಸ್ವಾಮೀಜಿಗಳು ಬೆಂಬಲ ಕೊಡಲಿದ್ದು ಖುದ್ದು ಸಿಎಂ ಬಿಎಸ್ವೈ ಆಪ್ತರೇ ಅಖಾಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳಲಾಗುತ್ತಿದೆ. ಸರ್ಕಾರದ ಕಾರ್ಯವೈಖರಿ ವಿರುದ್ಧ ಸಚಿವ ಸಿಪಿ ಯೋಗೇಶ್ವರ್ ಗುಡುಗಿದ್ರು. ಮತ್ತೊಂದು ಕಡೆ ಸಿಎಂ ಬಿಎಸ್ವೈ ಬದಲಾವಣೆ ಕೂಗು ಕೇಳಿ ಬರ್ತಾ ಇದೆ. ಹೀಗಾಗಿ ಸಿಎಂ ಬಿಎಸ್ವೈ ಪರ ಸ್ವಾಮೀಜಿಗಳನ್ನ ಎಂಟ್ರಿ ಕೊಡಿಸಲು ಪ್ರಯತ್ನ ನಡೆಸಲಾಗುತ್ತಿದೆ. ಸಿಎಂ ಬಿಎಸ್ ಯಡಿಯೂರಪ್ಪ ಕೆಲ ಆಪ್ತರಿಂದಲೇ ಪ್ಲಾನ್ ನಡೆದಿದ್ದು ಲಿಂಗಾಯತ ಸ್ವಾಮೀಜಿಗಳ ಮೂಲಕ ಹೇಳಿಕೆ ಕೊಡಿಸಲು ತಂತ್ರ ಹೆಣೆಯಲಾಗಿದೆ. ಈ ಮೂಲಕ ಸಮುದಾಯದ ಬೆಂಬಲ ಇದೆ ಎಂಬ ಸಂದೇಶ ರವಾನೆ ಮಾಡಲಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಲಿಂಗಾಯತ ಸಮುದಾಯದ ಮಾಸ್ ಲೀಡರ್. ಹೀಗಾಗಿ ಬಿಎಸ್ವೈ ಬೆನ್ನಿಗೆ ಲಿಂಗಾಯತ ಸಮುದಾಯದ ಭಾರಿ ಬೆಂಬಲವಿದೆ. ಹೀಗಾಗಿ ಸ್ವಾಮೀಜಿಗಳಿಂದ ಹೇಳಿಕೆ ನೀಡಿ ಹೈಕಮಾಂಡ್ಗೆ ಸಮುದಾಯದ ಬೆಂಬಲ ಇದೆ ಎನ್ನುವ ಸಂದೇಶ ರವಾನಿಸಲು ಪ್ಲಾನ್ ಮಾಡಲಾಗಿದೆ. ಸದ್ಯ ಸ್ವಾಮೀಜಿಗಳಿಂದ ಹೇಳಿಕೆ ಕೊಡಿಸುವ ಪ್ರಯತ್ನ ಅಷ್ಟೇ ನಡೆದಿದೆ. ಯಾವುದೇ ಸ್ವಾಮೀಜಿಗಳು ಬದಲಾವಣೆ ವಿಚಾರವಾಗಿ ಮಾತನಾಡಿಲ್ಲ. ಹೀಗಾಗಿ ಯಾವ್ಯಾವ ಸ್ವಾಮೀಜಿ ಸಿಎಂ ಪರ ನಿಲ್ತಾರೆ ಎಂಬುದು ತೀವ್ರ ಕುತೂಹಲ ಮೂಡಿಸಿದೆ. ಸ್ವಾಮೀಜಿಗಳ ಬೆಂಬಲ ಪಡೆಯುವ ಪ್ಲಾನ್ಗೆ ಶಾಸಕ ಬಸನಗೌಡ ಯತ್ನಾಳ್ ಕಿಡಿಕಾರಿದ್ದಾರೆ. ಶ್ರೀಗಳ ಮೂಲಕ ಒತ್ತಡ ಹಾಕಿಸುವ ಪ್ಲಾನ್ ಸುಳಿವು ಪಡೆದಿದ್ದಂತಹ ಶಾಸಕ ಯತ್ನಾಳ್ ಅದನ್ನು ಸಾಮಾಜಿಕ ಜಾಲತಾಣದ ಮೂಲಕ ಬಹಿರಂಗಗೊಳಿಸಿದರು. ಲಿಂಗಾಯತ ಸಮುದಾಯದ ಶ್ರೀಗಳು ಸಮರ್ಥನೆಗೆ ಮುಂದಾಗಬಾರದು ಅಂತ ಫೇಸ್ಬುಕ್ನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಯೋಗೇಶ್ವರ್ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲು ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗುತ್ತದೆ. ಸರ್ಕಾರ ಬಿವೈ ವಿಜಯೇಂದ್ರ ಬಗ್ಗೆ ಹೇಳಿಕೆ ನೀಡಿದ ಸಚಿವ ಯೋಗೇಶ್ವರ್ ವಿರುದ್ಧ ಕ್ರಮಕ್ಕೆ ಶಾಸಕರು ಒತ್ತಡ ಹೇರಿದ್ದಾರಂತೆ. ಅಲ್ಲದೆ ಬಿಜೆಪಿ ಶಾಸಕರ ಟೀಮ್ ಕ್ರಮಕ್ಕೆ ಒತ್ತಡ ಹಾಕಲು ಮುಂದಾಗಿದ್ದು ಬಿವೈ ವಿಜಯೇಂದ್ರಗೆ ಆಪ್ತರಾಗಿರುವ ಶಾಸಕರ ಟೀಮ್ನಿಂದ ಸಿದ್ಧತೆ ನಡೆಸಿದ್ದಾರಂತೆ. ಬಿಜೆಪಿ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರಿಗೆ ದೂರು ನೀಡಲು ಪ್ಲಾನ್ ಮಾಡಿದ್ದಾರಂತೆ. ಅತ್ತ ಬಿವೈ ವಿಜಯೇಂದ್ರ ಹಾಗೂ ಸಿಎಂ ಬಿಎಸ್ವೈ ಆಪ್ತ ಶಾಸಕರು ಯೋಗೇಶ್ವರ್ ವಿರುದ್ಧ ಕತ್ತಿ ಮಸಿತಾ ಇದ್ರೆ ಇತ್ತ ಸಚಿವ ಯೋಗೇಶ್ವರ್ ಟೆಂಪಲ್ ರನ್ ಮಾಡ್ತಿದ್ದಾರೆ. ತುಮಕೂರಿನ ರಂಗನಹಳ್ಳಿ ಶ್ರೀ ಶನೇಶ್ವರ ದೇವಾಲಯದ ಮಠಕ್ಕೆ ಯೋಗೇಶ್ವರ್ ಭೇಟಿ ನೀಡಿದ್ದಾರೆ. ಕಳೆದ ಬಾರಿ ದೆಹಲಿಗೆ ಭೇಟಿ ಕೊಡೋ ಮುನ್ನ ಯೋಗೇಶ್ವರ್ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಇದೀಗ ಮತ್ತೆ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದು ಸೈನಿಕನ ನಡೆ ತೀವ್ರ ಕುತೂಹಲ ಸೃಷ್ಟಿಸಿದೆ. ರಾಜ್ಯದ ಲಾಕ್ಡೌನ್ ವಿಸ್ತರಣೆ ಭವಿಷ್ಯ ನಾಳೆಗೆ ನಿರ್ಧಾರವಾಗುತ್ತಾ? ಮ್ಯಾರಥಾನ್ ಲಾಕ್ಡೌನ್ ಮತ್ತೆ 7 ದಿನಾನ 15 ದಿನಾನ? ರಾಜ್ಯದಲ್ಲಿ ಕೊರೋನಾ ಕಡಿಮೆ ಆದ್ರಷ್ಟೇ ಅನ್ಲಾಕ್ ಅಂತ ಹೇಳಿದ್ಯಾರು? ಇದೆಲ್ಲವನ್ನ ನೋಡೋಣ. ಮತ್ತೆ ಲಾಕ್ ಫಿಕ್ಸ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದ ಜನರಿಗೆ ಸದ್ಯಕ್ಕೆ ಲಾಕ್ಡೌನ್ನಿಂದ ರಿಲೀಫ್ ಇಲ್ಲ ಅನ್ನೋದು ಬಹುತೇಕ ಪಕ್ಕಾ ಆಗಿದೆ. ಜೂನ್ 7ರ ನಂತರವೂ ಲಾಕ್ಡೌನ್ ಮುಂದುವರಿಕೆ ಫಿಕ್ಸ್ ಆಗಿದ್ದು ಪಾಸಿಟಿವಿಟಿ 5% ಕಡಿಮೆ ಆಗುವವರೆಗೂ ಲಾಕ್ಡೌನ್ ಎನ್ನಲಾಗಿದೆ. ನಾಳೆಗೆ ಲಾಕ್ಡೌನ್ ವಿಸ್ತರಣೆ ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆಗಳಿವೆ. ತಾಂತ್ರಿಕ ಸಮಿತಿ ವರದಿ ಆಧರಿಸಿ ಲಾಕ್ ಮಾಡೇ ಬಿಡ್ತಾರಾ ಅನ್ನೋ ಪ್ರಶ್ನೆ ಮೂಡಿಸಿದ್ದು ಸಿಎಂ ಬಿಎಸ್ವೈ ಮೀಟಿಂಗ್ ಕುತೂಹಲ ಕೆರಳಿಸಿದೆ. ಲಾಕ್ಡೌನ್ ವಿಸ್ತರಣೆ ಭವಿಷ್ಯ ನಾಳೆಯೇ ನಿರ್ಧಾರವಾಗುವ ಸಾಧ್ಯತೆಗಳಿವೆ. ನಾಳೆ ಕೋವಿಡ್ ಉಸ್ತುವಾರಿ ಸಚಿವರ ಜೊತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ಸಚಿವರು ಸೇರಿ ಅಧಿಕಾರಿಗಳು ಕೂಡ ಭಾಗಿಯಾಗಲಿದ್ದಾರೆ. ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ನಡೆಯಲಿರುವ ಮೀಟಿಂಗ್ನಲ್ಲಿ ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಚರ್ಚಿಸುವ ಸಾಧ್ಯತೆಗಳಿವೆ. ಲಾಕ್ಡೌನ್ ವಿಸ್ತರಣೆ ಖುದ್ದು ಸಚಿವರೇ ಒಲವು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಜೂನ್ 7ರ ನಂತರವೂ ಲಾಕ್ಡೌನ್ ವಿಸ್ತರಣೆ ಫಿಕ್ಸ್ ಆಗಿದೆ ಎನ್ನಲಾಗಿದೆ. ಕೋವಿಡ್ ಉಸ್ತುವಾರಿಗಳಲ್ಲಿ 3 ಸಚಿವರು ಲಾಕ್ಡೌನ್ ವಿಸ್ತರಣೆ ಮಾಡುವಂತೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರಿಗೆ ಸಲಹೆ ನೀಡಿದ್ದಾರೆ. ಹೀಗಾಗಿ ಕನಿಷ್ಠ ಮತ್ತೊಂದು ವಾರವಾದರೂ ವಿಸ್ತರಣೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ಕೊರೋನಾ ಕಡಿಮೆ
ಆದರಷ್ಟೇ ಲಾಕ್ಡೌನ್ ತೆರವಿಗೆ ಸೂಚನೆ ನೀಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ತಜ್ಞರು ವರದಿ ನೀಡಿದ್ದು ಅದನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ನೀಡಿದ್ದೇನೆ. ರಾಜ್ಯದಲ್ಲಿ ಪಾಸಿಟಿವಿಟಿ 5% ಕಡಿಮೆ ಆಗಬೇಕು. ಅಲ್ಲದೆ 5,000ಕ್ಕೂ ಕಡಿಮೆ ಕೇಸ್ ಬಂದಾಗಷ್ಟೇ ಲಾಕ್ಡೌನ್ ತೆರವು ಮಾಡಲು ಸೂಚಿಸಿದ್ದಾರೆ. ಹಂತವಾಗಿ ಕಡಿಮೆ ಮಾಡಲು ಹೇಳಿದ್ದು ರಾಜ್ಯದಲ್ಲಿ ಕೊರೋನಾ ಕಡಿಮೆ ಆಗಿದೆ. ಆದರೆ 5% ಕಡಿಮೆ ಆಗಿಲ್ಲ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಲಾಕ್ಡೌನ್ ಬಗ್ಗೆ ನಮ್ಮ ನಾಯಕರ ನಿರ್ಣಯ ಕೈಗೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ನಮ್ಮ ಅಭಿಪ್ರಾಯ ಜನಹಿತದ ಅಭಿಪ್ರಾಯ ಕೊಡ್ತೇವೆ. ಅಂತಿಮವಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಿರ್ಣಯ ತೆಗೆದುಕೊಳ್ತಾರೆ ಎಂದು ಸುಧಾಕರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಏಕಕಾಲಕ್ಕೆ ಅನ್ಲಾಕ್ ಮಾಡುವುದು ಬೇಡ, ಹಂತವಾಗಿ ಲಾಕ್ಡೌನ್ ತೆರವು ಮಾಡಿದ್ರೆ ಸೂಕ್ತ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಲಾಕ್ಡೌನ್ ಮಾಡಿದ್ರಿಂದ ಕೊರೋನಾ ಕಡಿಮೆಯಾಗಿದೆ. ಹೀಗಾಗಿ ಅನ್ಲಾಕ್ ಬಗ್ಗೆ ತಜ್ಞರ ಜೊತೆ ಚರ್ಚಿಸುತ್ತೇವೆ. ಅವರ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತಾರೆ ಅಂತ ಡಿಸಿಎಂ ಲಕ್ಷ್ಮಣ ಸವದಿ ತಿಳಿಸಿದ್ರು. ಅಲ್ಲದೆ ಸೋಂಕು ಕಡಿಮೆಯಾಗದಿದ್ರೆ ಅನ್ಲಾಕ್ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಲಾಕ್ಡೌನ್ ವಿಸ್ತರಣೆ ವಿಚಾರವಾಗಿ ತಜ್ಞರು ತಮ್ಮ ಅಭಿಪ್ರಾಯವನ್ನು ನೀಡಿದ್ದಾರೆ. ಅಂತಿಮವಾಗಿ ಸರ್ಕಾರ ನಿರ್ಧಾರ ಕೈಗೊಳ್ಳುತ್ತೆ ಅಂತ ಬಿಬಿಎಂಪಿ ಮುಕ್ತ ಆಯುಕ್ತ ಗೌರವ್ ಗುಪ್ತಾ ಹೇಳಿದ್ದಾರೆ. ಸರ್ಕಾರದ ಸೂಚನೆ ಮೇರೆಗೆ ನಾವು ಕೆಲಸ ಮಾಡ್ತಾ ಇದ್ದು ಸರ್ಕಾರದ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದ್ರು. ದಾವಣಗೆರೆ ಜಿಲ್ಲೆ ಜೂನ್ 15ರವರೆಗೂ ಕಂಪ್ಲೀಟ್ ಲಾಕ್ಡೌನ್ ಆಗುವ ಸಾಧ್ಯತೆಗಳಿವೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಬಸವರಾಜ್ ಸುಳಿವು ನೀಡಿದ್ದಾರೆ. ಜೂನ್ 15ರವರೆಗೆ ಲಾಕ್ಡೌನ್ ಮುಂದುವರಿಸಲು ಜಿಲ್ಲೆಯ ಎಲ್ಲಾ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಶಾಸಕರ ಮನವಿಯನ್ನ ಸಿಎಂಗೆ ತಿಳಿಸಿದ್ದೇನೆ. ಕೊರೋನಾ ಇಳಿಮುಖವಾದರೆ ಲಾಕ್ಡೌನ್ ಅಗತ್ಯ ಅಂತ ಸಚಿವ ಭೈರತಿ ಬಸವರಾಜ್ ಹೇಳಿದ್ದಾರೆ. ಲಾಕ್ಡೌನ್ ಕಂಟಿನ್ಯೂ ಮಾಡುವಂತೆ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸು ಮಾಡ್ತಾ ಇದ್ದಂತೆ ಹೊಸ ನಿಯಮಗಳ ಬಗ್ಗೆ ಕುತೂಹಲ ಮೂಡಿದೆ. ಮತ್ತೊಂದು ವಾರ ಲಾಕ್ಡೌನ್ ವಿಸ್ತರಿಸಿದರೆ ವಿನಾಯಿತಿಗಳಿಗೆ ಇರುವ ಮಿತಿ ಮತ್ತಷ್ಟು ಕಠಿಣ ಆಗುತ್ತಾ ಅನ್ನೋ ನಿರೀಕ್ಷೆ ಹುಟ್ಟಿಸಿದೆ. ಅಗತ್ಯ ವಸ್ತುಗಳ ಖರೀದಿಯ ಸಮಯ ಕಡಿತ ಆಗುತ್ತಾ, ವಾರದಲ್ಲಿ ಇಂತಿಷ್ಟೇ ದಿನ ಖರೀದಿಗೆ ಅಂತ ಹೊಸ ರೂಲ್ಸ್ ಬರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕರುನಾಡಲ್ಲಿ ದಿನ ಕಳೆದಂತೆ ಕರಿ ಹೆಮ್ಮಾರಿ ಅಟ್ಟಹಾಸ ಹೆಚ್ಚುತ್ತಿರೋದು ಹೇಗೆ? ಬ್ಲ್ಯಾಕ್ ಫಂಗಸ್ ಮೆದುಳಿಗೆ ಹರಡದಂತೆ ನೋಡಿಕೊಳ್ಬೇಕು ಅಂತ ಹೇಳಿದ್ಯಾರು? ಕೇಂದ್ರದಿಂದ ಬರ್ತಿರೋ ಔಷಧಿ ಸಾಕಾಗ್ತಿಲ್ಲ ಅಂತ ಸುಧಾಕರ್ ಅಸಮಾಧಾನ ಹೊರಹಾಕಿದೆ ಹೇಗೆ? ನೋಡೋಣ ಭಯಾನಕ ಬ್ಲ್ಯಾಕ್ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ದಿನ ಕಳೆದಂತೆ ಕರಿ ಹೆಮ್ಮಾರಿ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ಹತೋಟಿಗೆ ಸಿಗದೆ ಬ್ಲ್ಯಾಕ್ ಫಂಗಸ್ ಅಬ್ಬರಿಸ್ತಾ ಇದ್ದು ಸೋಂಕಿತರನ್ನ ಬಿಟ್ಟು ಬಿಡದೆ ಕಾಡ್ತಿದೆ. ರಾಜ್ಯದಲ್ಲಿ ಒಟ್ಟು 1,370 ಸೋಂಕಿತರಿಗೆ ಬ್ಲ್ಯಾಕ್ ಫಂಗಸ್ ದಾಳಿ ಮಾಡಿದ್ದು 1,292 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಬ್ಲ್ಯಾಕ್ ಫಂಗಸ್ ಸುಳಿಗೆ ಸಿಲುಕಿ 51 ಮಂದಿ ಮೃತಪಟ್ಟಿದ್ದು 27 ಜನ ಗುಣಮುಖರಾಗಿದ್ದಾರೆ. ಕೊರೋನಾ ರಾಜಧಾನಿಯಾಗಿ ಬದಲಾಗಿದ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇದೀಗ ಬ್ಲ್ಯಾಕ್ ಫಂಗಸ್ನ ಹಾವಳಿ ಹೆಚ್ಚಾಗಿದೆ. ರಾಜ್ಯದಲ್ಲಿ ಇವರಿಗೆ 1,370 ಜನರಿಗೆ ಬ್ಲ್ಯಾಕ್ ಫಂಗಸ್ ದೃಢಪಟ್ಟಿದ್ದು, ಈ ಪೈಕಿ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ 557 ಬ್ಲ್ಯಾಕ್ ಫಂಗಸ್ ಪ್ರಕರಣಗಳು ಪತ್ತೆಯಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ 156 ಜನರಿಗೆ ಬ್ಲ್ಯಾಕ್ ಫಂಗಸ್ ದೃಢಪಟ್ಟಿದ್ದು ಚಿಕಿತ್ಸೆ ಪಡೆದಿದ್ದಾರೆ. ತೀವ್ರ ಆತಂಕ ಮೂಡಿಸಿರೋ ಬ್ಲ್ಯಾಕ್ ಫಂಗಸ್ ಬಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬೆಚ್ಚಿ ಬೀಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬ್ಲ್ಯಾಕ್ ಫಂಗಸ್ ಕಣ್ಣಿಗೆ ರೀಚ್ ಆದ್ರೆ ಕಣ್ಣನ್ನೇ ತೆಗಿಬೇಕು. ಹೀಗಾಗಿ ಬ್ಲ್ಯಾಕ್ ಫಂಗಸ್ ಮೆದುಳಿಗೆ ಹರಡದಂತೆ ನೋಡ್ಕೊಳ್ಬೇಕು ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ಸೋಂಕಿತರನ್ನ ಕಾಡ್ತಾ ಇರೋ ಬ್ಲ್ಯಾಕ್ ಫಂಗಸ್ಗೆ ಇದೀಗ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ರಾಜ್ಯದಲ್ಲಿ ದಿನೇ ದಿನೇ ಕರಿ ಹೆಮ್ಮಾರಿಯ ಆರ್ಭಟ ಹೆಚ್ಚಾಗ್ತಾ ಇದ್ದು, ಈ ಮಧ್ಯೆ ಔಷಧ ಕೊರತೆ ಮತ್ತಷ್ಟು ಆತಂಕ ತಂದಿದೆ. ಬ್ಲ್ಯಾಕ್ ಫಂಗಸ್ಗೆ 1,300 ವೈಲ್ಸ್ನಷ್ಟು ಔಷಧ ಬಂದಿದೆ. ಆದರೆ ಬ್ಲ್ಯಾಕ್ ಫಂಗಸ್ಗೆ ಚಿಕಿತ್ಸೆ ನೀಡಲು ಇದು ಸಾಕಾಗುವುದಿಲ್ಲ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ನಾನು ಸದಾನಂದಗೌಡರ ಜೊತೆ ಪ್ರತಿನಿತ್ಯ ಔಷಧ ಪೂರೈಕೆ ಸಂಬಂಧ ಚರ್ಚೆ ಮಾಡ್ತಿದ್ದೇನೆ. ಜೂನ್ 4 ಅಥವಾ 5ರೊಳಗೆ ಔಷಧ ಕಳಿಸುವುದಾಗಿ ಹೇಳಿದ್ದಾರೆ ಅಂತ ಸುಧಾಕರ್ ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ ಭಯಾನಕ ಬ್ಲ್ಯಾಕ್ ಫಂಗಸ್ ಅಟ್ಟಹಾಸ ಮೆರೀತಾ ಇದ್ದು, ಕೊರೋನಾ ಮಧ್ಯೆ ಕರಿ ಹೆಮ್ಮಾರಿ ರೌದ್ರ ತಾಂಡವಾಡ್ತಿದೆ. ಬ್ಲ್ಯಾಕ್ ಫಂಗಸ್ ಬಗ್ಗೆ ವೈದ್ಯರು ವಾರ್ನಿಂಗ್ ನೀಡಿದ್ದು, ಎಚ್ಚೆತ್ತುಕೊಳ್ಳದಿದ್ರೆ ಮಹಾ ಗಂಡಾಂತರ ಅಂತ ಎಚ್ಚರಿಸಿದ್ದಾರೆ. ಔಷಧ ಕೊರತೆಯಿಂದಾಗಿ ಸೋಂಕಿತರ ಜೀವಕ್ಕೆ ಅಪಾಯವಿದ್ದು, ಹೀಗೆ ಮುಂದುವರೆದರೆ ಸೋಂಕಿತರು ಸಾಯೋದು ಖಚಿತ ಅಂತ ಟ್ವೀಟ್ ಮೂಲಕ ಮಣಿಪಾಲ್ ಆಸ್ಪತ್ರೆ ತಜ್ಞ ವೈದ್ಯ ಡಾಕ್ಟರ್ ರಘುರಾಜ್ ಹೆಗಡೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಬೇಕು, ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಬೆಡ್ಗಳು ಸಿಗೋದಿಲ್ಲ ಅಂತ ಹೇಳಿದ್ದಾರೆ.
ರೆಮ್ಡಿಸಿವಿರ್ ಬಿ ಔಷಧ ಕೊರತೆಯಿಂದಾಗಿ ಭಾರಿ ಸಮಸ್ಯೆ ಆಗ್ತಿದೆ ಅಂತ ತಜ್ಞ ವೈದ್ಯ ಡಾಕ್ಟರ್ ರಘುರಾಜ್ ಹೆಗಡೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಸೂಕ್ತ ಔಷಧ ಸಿಗದೆ ಸೋಂಕಿತರ ಅಂಗಾಂಗಗಳನ್ನೇ ತೆಗಿತಾ ಇದ್ದೇವೆ. ಕಳೆದ ವಾರ ಶಸ್ತ್ರಚಿಕಿತ್ಸೆ ಮಾಡಿ ಬ್ಲಾಕ್ ಫಂಗಸ್ ಸೋಂಕಿತನ ಒಂದು ಕಣ್ಣು ತೆಗೆದಿದ್ದೇವೆ. ಇದೀಗ ಮತ್ತೊಂದು ಕಣ್ಣಿಗೂ ಬ್ಲಾಕ್ ಫಂಗಸ್ ತಗುಲಿದೆ. ಅಲ್ಲದೆ ಆ ರೋಗಿಯ ಮೆದುಳಿಗೂ ಕೂಡ ಆವರಿಸಿಕೊಳ್ತಾ ಇದೆ. ಈ ವಿಷಯವನ್ನ ಅವರ ಕುಟುಂಬಕ್ಕೆ ಹೇಗೆ ಹೇಳಿ ಅಂತ ವೈದ್ಯರು ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಸರಣಿ ಟ್ವೀಟ್ ಮೂಲಕ ಮಣಿಪಾಲ್ ಆಸ್ಪತ್ರೆ ತಜ್ಞ ವೈದ್ಯ ಡಾಕ್ಟರ್ ರಘುರಾಜ್ ಹೆಗಡೆ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬ್ಲಾಕ್ ಫಂಗಸ್ ಬಂದ್ರೆ ಎರಡನೇ ಅವಕಾಶ ಇರುವುದಿಲ್ಲ. ಹೀಗಾಗಿ ಸರ್ಕಾರ ಔಷಧ ಬೆಡ್ ಕೊರತೆನ ಬಗೆಹರಿಸಬೇಕಾಗಿದೆ. ಇಲ್ಲದೆ ಹೋದ್ರೆ ನಾನು ಟ್ವೀಟ್ ಮಾಡೋದನ್ನ ಮಾತ್ರ ನಿಲ್ಲಿಸುವುದಿಲ್ಲ. ಔಷಧ ಕೊರತೆಯಿಂದ ಈಗ ಆಸ್ಪತ್ರೆಗೆ ಹೊಸ ರೋಗಿಗಳನ್ನ ಸೇರಿಸಿಕೊಳ್ಳೋಕೆ ಆಗ್ತಿಲ್ಲ ಅಂತ ಡಾಕ್ಟರ್ ರಘುರಾಜ್ ಹೆಗಡೆ ಹೇಳಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತ್ತೆ 16 ಜನರಿಗೆ ಬ್ಲಾಕ್ ಫಂಗಸ್ ಸೋಂಕು ತಗುಲಿರೋ ಶಂಕೆ ವ್ಯಕ್ತವಾಗಿದೆ. ಸದ್ಯ 16 ಜನರ ವರದಿಗಾಗಿ ಜಿಮ್ಸ್ ವೈದ್ಯರು ಕಾಯ್ತಿದ್ದಾರೆ. ಚಿಕಿತ್ಸೆ ನೀಡೋದಕ್ಕೆ ಸಜ್ಜಾಗಿದ್ದಾರೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಬ್ಲಾಕ್ ಫಂಗಸ್ ಲಕ್ಷಣಗಳಿರೋ 16 ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡಲಾಗುತ್ತಿದೆ. ರಾಜ್ಯದಲ್ಲಿ ಕೊರೋನಾ 3ನೇ ಅಲೆ ಎದುರಿಸಲು ಸಿದ್ಧತೆ ಹೇಗಿದೆ? ಸಾವಿನ ಸಂಖ್ಯೆ ಮುಚ್ಚಿಡಲಾಗಲ್ಲ ಅಂತ ವಿಪಕ್ಷಕ್ಕೆ ಟಾಂಗ್ ಕೊಟ್ಟಿದ್ಯಾರು? ಸೋಂಕಿಗೆ ಇಬ್ಬರು ಸಹೋದರರು ಉಸಿರು ಚೆಲ್ಲಿದೆಲ್ಲಿ? ಇದೆಲ್ಲವನ್ನ ನೋಡೋಣ ಕೊರೋನಾ ಘಾತ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಕೊರೋನಾ 3ನೇ ಅಲೆ ಎದುರಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೇವೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಮಕ್ಕಳ ತಜ್ಞರಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಲು ಪ್ರಯತ್ನ ಮಾಡಲಾಗುವುದು ಅಂತ ಸಚಿವ ಡಾಕ್ಟರ್ ಕೆ ಸುಧಾಕರ್ ನುಡಿದಿದ್ದಾರೆ. ಕೊರೋನಾ ಸಾವಿನ ಸಂಖ್ಯೆ ಮುಚ್ಚಿಡೋದಕ್ಕೆ ಆಗುವುದಿಲ್ಲ. ಐಸಿಎಂಆರ್ ಪೋರ್ಟಲ್ನಲ್ಲಿ ಆ ರೀತಿ ಮಾಡೋದಕ್ಕೆ ಆಗುವುದಿಲ್ಲ ಅಂತ ಆರೋಗ್ಯ ಸಚಿವ ಕೆ ಸುಧಾಕರ್ ಹೇಳಿದ್ದಾರೆ. ಕೆಲವು ರಾಜ್ಯಗಳಲ್ಲಿ ಟೆಸ್ಟಿಂಗ್ ಎಲ್ಲವನ್ನ ಮುಚ್ಚಿಡುತ್ತಿದ್ದಾರೆ. ಆದರೆ ರಾಜ್ಯದಲ್ಲಿ ಪಾರದರ್ಶಕತೆಯಿಂದ ಮಾಹಿತಿ ಕೊಡ್ತಿದ್ದೇವೆ. ವಿಪಕ್ಷದಲ್ಲಿರುವವರು ಮಾಹಿತಿ ಕೇಳುವುದು ಅವರ ಕರ್ತವ್ಯ ಅಂತಾನು ಬೆಂಗಳೂರಿನಲ್ಲಿ ಸಚಿವ ಕೆ ಸುಧಾಕರ್ ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಚಂದನಕೆರೆ ಗ್ರಾಮದಲ್ಲಿ ಕೊರೋನಾ ಸೋಂಕಿಗೆ ಇಬ್ಬರು ಸಹೋದರರು ಬಲಿಯಾಗಿದ್ದಾರೆ. 15 ದಿನದ ಅಂತರದಲ್ಲಿ ಸತೀಶ್ ಪರಮೇಶ್ವರಯ್ಯ ಅನ್ನೋರು ಸೋಂಕಿನಿಂದಾಗಿ ಉಸಿರು ಚೆಲ್ಲಿದ್ದಾರೆ. ಸಹೋದರರ ಸಾವಿನಿಂದಾಗಿ ಕುಟುಂಬದ ಸದಸ್ಯರು ಕಂಗಾಲಾಗಿದ್ದು ಕಣ್ಣೀರಲ್ಲಿ ಕೈತೊಳೆಯುವಂತಾಗಿದೆ. ಉಡುಪಿ ಜಿಲ್ಲೆಯ 33 ಗ್ರಾಮಗಳನ್ನು ಕಂಪ್ಲೀಟ್ ಲಾಕ್ಡೌನ್ ಮಾಡಲು ಡಿಸಿ ಆದೇಶ ಹೊರಡಿಸಿದ್ದಾರೆ. ಪ್ರತಿ ಗ್ರಾಮದಲ್ಲಿ 50ಕ್ಕೂ ಹೆಚ್ಚು ಕೊರೋನಾ ಕೇಸ್ಗಳಿದ್ದು ಮುನ್ನೆಚ್ಚರಿಕೆಯಾಗಿ ಸೀಲ್ ಮಾಡಲಾಗಿದೆ. ನಾಳೆಯಿಂದ ಜೂನ್ 7ರವರೆಗೆ ಗ್ರಾಮಗಳು ಲಾಕ್ ಆಗಲಿದ್ದು ಮೆಡಿಕಲ್, ಕೃಷಿ ಚಟುವಟಿಕೆ ಅವಕಾಶ ಕಲ್ಪಿಸಲಾಗಿದೆ. ಯಾದಗಿರಿ ನಗರದಲ್ಲಿ ಅನಗತ್ಯವಾಗಿ ರಸ್ತೆಗಿಳಿದ ಸವಾರರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬ್ಯಾರಿಕೇಡ್ ಹಾಕಿ ವೆಹಿಕಲ್ಗಳನ್ನು ತಪಾಸಣೆ ನಡೆಸಿದಂತಹ ಪೊಲೀಸರು ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾರಣ ಇಲ್ಲದೆ ಹೊರಬಂದವರ ಬೈಕ್ಗಳನ್ನು ಸೀಸ್ ಮಾಡುತ್ತಿದ್ದಾರೆ. ರಾಯಚೂರಿನ ಮಟನ್ ಮಾರ್ಕೆಟ್ನಲ್ಲಿ ಜಮಾಯಿಸಿದ್ದ ಜನರನ್ನ ಪೊಲೀಸರು ಚದುರಿಸಿದ್ರು. ಲಾಕ್ಡೌನ್ ಮಧ್ಯೆ ಮಟನ್ ಮಾರುಕಟ್ಟೆಯಲ್ಲಿ ಜನಜಾತ್ರೆ ನೆರೆದಿತ್ತು. ಅಲ್ಲದೆ ಮಾಳೇಶ್ವರ ವೃತ್ತದಲ್ಲಿ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಸವಾರರು ಬಿಂದಾಸ್ ಆಗಿ ರಸ್ತೆಗಿಳಿದಿದ್ರು. ಆಗ ಪೊಲೀಸರು ಅನಗತ್ಯವಾಗಿ ಹೊರಗೆ ಬರದಂತೆ ಸವಾರರಿಗೆ ವಾರ್ನ್ ಮಾಡಿದ್ರು. ಮೈಸೂರಿನ ಅಪೋಲೋ ಆಸ್ಪತ್ರೆ ಮುಂದೆ ಹಣ ಕೊಟ್ಟು ಲಸಿಕೆ ಪಡೆಯಲು ಜನ ಮುಗಿಬಿದ್ದಿದ್ರು. ಸರತಿಯಲ್ಲಿ ನಿಂತಹ 100ಕ್ಕೂ ಹೆಚ್ಚು ಜನ ಅಂತರ ಪಾಲಿಸದೆ ಬೇಜವಾಬ್ದಾರಿ ತೋರಿದ್ರು. ಆಸ್ಪತ್ರೆ ಸಿಬ್ಬಂದಿ ಸರತಿಯಲ್ಲಿ ನಿಂತವರಿಗೆ ಒಟ್ಟಿಗೆ ಟೋಕನ್ ನೀಡಿದ್ರಿಂದ ಜನ ಮುಗಿಬಿದ್ದಿದ್ರು. ಬೆಂಗಳೂರಿನ ಮಲ್ಲೇಶ್ವರಂನ ಲಸಿಕಾ ಕೇಂದ್ರದ ಬಳಿ ವ್ಯಾಕ್ಸಿನ್ ಪಡೆಯಲು ಜನರು ಉದ್ದುದ್ದ ಕ್ಯೂ ಹಚ್ಚಿದ್ರು. ಬೆಳ್ಳಂಬೆಳಗ್ಗೆ ಸರತಿಯಲ್ಲಿ ನಿಂತಹ ಬಹುತೇಕರು ವ್ಯಾಕ್ಸಿನ್ ಹಾಕಿಸಿಕೊಳ್ಳಲು ಮುಗಿಬಿದ್ದಿದ್ರು. ಪ್ರತಿದಿನ 45 ವರ್ಷ ಮೇಲ್ಪಟ್ಟ 100 ಜನರಿಗೆ ಮಾತ್ರ ವ್ಯಾಕ್ಸಿನ್ ಹಾಕಲಾಗುತ್ತಿದ್ದು ಸಿಟಿ ಮಂದಿ ಕೇಂದ್ರದ ಬಳಿ ಜಮಾಯಿಸಿದ್ರು. ಬೆಂಗಳೂರು ಬಳಿಯ ಗರುಡಾಚಾರ್ ಪಾಳ್ಯದಲ್ಲಿ ಸಚಿವ ಎಂಟಿಬಿ ನಾಗರಾಜ್ ಜನರಿಗೆ ಬಿರಿಯಾನಿ ಹಂಚಿದ್ದಾರೆ. ಕೊರೋನಾದ ಸಂಕಷ್ಟದ ವೇಳೆ ಹಸಿದವರಿಗೆ ಪ್ರತಿ ಮಂಗಳವಾರ ಬಿರಿಯಾನಿ ಸಚಿವರು ಹಂಚುತ್ತಾ ಇದ್ದಾರೆ. ಹೊಸಕೋಟೆ ಮತ್ತು ಗರುಡಾಚಾರ್ ಪಾಳ್ಯದ ಸುತ್ತಮುತ್ತಲಿನ ಜನರಿಗೆ ಅನ್ನ ನೀಡಿ ಸಚಿವರು ನೆರವಾಗ್ತಿದ್ದಾರೆ. ದೇಶದಲ್ಲಿ ಭಾರಿ ಇಳಿಕೆ ಕಂಡಿರೋ ಕೊರೋನಾ ಕಳೆದ 24 ಗಂಟೆಗಳಲ್ಲಿ ಎಷ್ಟು ಜನರ ಮೇಲೆ ಅಟ್ಯಾಕ್ ಮಾಡಿದೆ? ಕೊರೋನಾ ಲಸಿಕೆಯ ವೆಚ್ಚವನ್ನ ಕೇಂದ್ರ ಸರ್ಕಾರವೇ ಭರಿಸಲಿ ಅಂತ ಒತ್ತಾಯಿಸಿದ್ಯಾರು? ಉತ್ತರ ಪ್ರದೇಶದಲ್ಲಿ ಅನ್ಲಾಕ್ ಪ್ರಕ್ರಿಯೆ ಹೇಗಿದೆ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ.
ದೇಶದಲ್ಲಿ ಕೊರೋನಾ ದಿನನಿತ್ಯದ ಪ್ರಕರಣಗಳಲ್ಲಿ ಭಾರಿ ಇಳಿಕೆ ಕಂಡಿದೆ. ಕಳೆದ 24 ಗಂಟೆಯಲ್ಲಿ 1,27,510 ಜನರಿಗೆ ಕೊರೋನಾ ದೃಢಪಟ್ಟಿದೆ. ಕಳೆದೊಂದು ದಿನದಲ್ಲಿ ಕೊರೋನಾಗೆ 2,795 ಜನರು ಬಲಿಯಾಗಿದ್ದು, ಕೊರೋನಾದಿಂದಾಗಿ ದೇಶದಲ್ಲಿ ಈವರೆಗೆ 3,31,895 ಜನರು ಸಾವಿಗೀಡಾಗಿದ್ದಾರೆ. ದೇಶದಲ್ಲಿ ಸದ್ಯ 18.95 ಲಕ್ಷ ಕೊರೋನಾ ಸಕ್ರಿಯ ಪ್ರಕರಣಗಳಿವೆ. ಜಾರ್ಖಂಡ್ ರಾಜ್ಯದಲ್ಲಿ 18 ರಿಂದ 44 ವರ್ಷ ವಯೋಮಾನದವರಿಗೆ ಉಚಿತ ಕೊರೋನಾ ಲಸಿಕೆಯನ್ನ ಕೇಂದ್ರ ಸರ್ಕಾರದಿಂದ ನೀಡಬೇಕು ಅಂತ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. 18 ರಿಂದ 44 ವರ್ಷ ವಯೋಮಾನದವರಿಗೆ ಕೊರೋನಾ ಲಸಿಕೆ ನೀಡಲು 1,100 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಇದನ್ನು ಭರಿಸಲು ರಾಜ್ಯ ಸರ್ಕಾರಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಸಿಎಂ ಹೇಮಂತ್ ಸೊರೇನ್ ಹೇಳಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ 11 ರಾಜ್ಯಗಳ ಸಿಎಂಗಳಿಗೆ ಪತ್ರ ಬರೆದಿದ್ದಾರೆ. ಕೇಂದ್ರ ಸರ್ಕಾರವೇ ನೇರವಾಗಿ ಕಂಪನಿಗಳಿಂದ ಲಸಿಕೆ ಖರೀದಿಸಿ ರಾಜ್ಯಗಳಿಗೆ ಪೂರೈಸಲಿ. ಈ ಬಗ್ಗೆ ಎಲ್ಲಾ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಬೇಕು ಅಂತ ಪಿಣರಾಯಿ ವಿಜಯನ್ ಹೇಳಿದ್ದಾರೆ. ವಿದೇಶಿ ಲಸಿಕಾ ಕಂಪನಿಗಳು ರಾಜ್ಯ ಸರ್ಕಾರಗಳಿಗೆ ನೇರವಾಗಿ ಲಸಿಕೆ ಮಾರಲು ತಯಾರಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರವೇ ವಿದೇಶಿ ಲಸಿಕಾ ಕಂಪನಿಗಳಿಂದ ಲಸಿಕೆ ಖರೀದಿಸಿ ಎಲ್ಲಾ ರಾಜ್ಯಗಳಿಗೂ ನೀಡಲಿ ಅಂತ ಪಿಣರಾಯಿ ವಿಜಯನ್ ಪತ್ರದಲ್ಲಿ ಹೇಳಿದ್ದಾರೆ. ಸಿಪ್ಲಾ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿಯು ಅಮೆರಿಕದ ಮೊಡರ್ನಾ ಲಸಿಕೆಯನ್ನ ಭಾರತಕ್ಕೆ ತರಲು ಆಸಕ್ತಿ ತೋರಿದೆ. ಆದರೆ ಕೇಂದ್ರ ಸರ್ಕಾರದಿಂದ ಕೆಲವೊಂದು ಭರವಸೆಗಳನ್ನ ಕಂಪನಿ ಬಯಸಿದೆ. ಲಸಿಕೆಯ ಸೈಡ್ ಎಫೆಕ್ಟ್ಸ್ನ ವಿರುದ್ಧ ಕೋರ್ಟ್ ಕೇಸ್ಗಳಿಂದ ರಕ್ಷಣೆ ಬೇಕು, ಬೆಲೆ ನಿಗದಿಯ ಅಧಿಕಾರ ಕಂಪನಿಗೆ ಇರಬೇಕು, ಬ್ರಿಡ್ಜಿಂಗ್ ಪ್ರಯೋಗಗಳನ್ನ ಬೇಗ ನಡೆಸಬಾರದು. ಈ ಬಗ್ಗೆ ಕೇಂದ್ರ ಸರ್ಕಾರದ ಭರವಸೆಯನ್ನ ಸಿಪ್ಲಾ ಕಂಪನಿ ನಿರೀಕ್ಷಿಸ್ತಾ ಇದೆ. $1 ಬಿಲಿಯನ್ ಹಣವನ್ನ ಅಡ್ವಾನ್ಸ್ ಆಗಿ ಮೊಡರ್ನಾ ಕಂಪನಿಗೆ ನೀಡಲು ಸಿಪ್ಲಾ ಕಂಪನಿ ತಯಾರಿದೆ. ಇಂದಿನಿಂದ ದೇಶದ ಕೆಲವು ರಾಜ್ಯಗಳಲ್ಲಿ ಅನ್ಲಾಕ್ ಪ್ರಕ್ರಿಯೆ ಆರಂಭ ಆಗಿದೆ. ಉತ್ತರ ಪ್ರದೇಶದ 55 ಜಿಲ್ಲೆಗಳಲ್ಲಿ ಇಂದಿನಿಂದ ಅನ್ಲಾಕ್ ಪ್ರಕ್ರಿಯೆ ಜಾರಿಯಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ಮಾರ್ಕೆಟ್ ಶಾಪ್ಗಳು ತೆರೆದಿರಲಿವೆ. ಆದರೆ ಕಂಟೈನ್ಮೆಂಟ್ ಝೋನ್ಗೆ ಯಾವುದೇ ವಿನಾಯಿತಿ ಇರುವುದಿಲ್ಲ. ಅಲೋಪತಿ ವಿರುದ್ಧ ಬಾಬಾ ರಾಮದೇವ್ ನೀಡಿದ ಹೇಳಿಕೆ ಖಂಡಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ದೇಶದಾದ್ಯಂತ ಇಂದು ಪ್ರತಿಭಟನೆ ನಡೆಸ್ತಾ ಇದೆ. ಇವತ್ತು ಕರಾಳ ದಿನವನ್ನಾಗಿ ಆಚರಿಸುವುದಾಗಿ ವೈದ್ಯರು ಹೇಳಿದ್ದಾರೆ. ಈಗಾಗಲೇ ರಾಮದೇವ್ ವಿರುದ್ಧ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದೆ. ಮಾನನಷ್ಟ ಮೊಕದ್ದಮೆ ದಾಖಲಿಸುವ ಎಚ್ಚರಿಕೆ ಕೊಟ್ಟಿದೆ. ಬೀಡಿ ಸಿಗರೆಟ್ ಸೇದುವವರಿಗೆ 40% 50% ಗಂಭೀರ ಸೋಂಕು ತಗುಲುವ ಹೆಚ್ಚಿನ ರಿಸ್ಕ್ ಇದೆ. ಕೊರೋನಾದಿಂದಾಗಿ ಸಾವು ಕೂಡ ಸಂಭವಿಸಬಹುದು ಅಂತ ಕೇಂದ್ರದ ಆರೋಗ್ಯ ಸಚಿವ ಡಾಕ್ಟರ್ ಹರ್ಷವರ್ಧನ್ ಹೇಳಿದ್ದಾರೆ. ಭಾರತದಲ್ಲಿ ಪ್ರತಿ ವರ್ಷ 13 ಲಕ್ಷ ಜನರು ತಂಬಾಕು ಸಂಬಂಧಿ ರೋಗಗಳಿಗೆ ಸಾವನ್ನಪ್ಪಿದ್ದಾರೆ. ಇದನ್ನು ತಡೆಯಬೇಕು ಅಂತ ಕೇಂದ್ರದ ಆರೋಗ್ಯ ಸಚಿವ ಹರ್ಷವರ್ಧನ್ ಹೇಳಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನ ಬಹಳಷ್ಟು ಬ್ಲಾಕ್ ಫಂಗಸ್ ರೋಗಿಗಳ ಮೆದುಳಿನಲ್ಲಿ ಫಂಗಸ್ ಪತ್ತೆಯಾಗಿದೆ ಅಂತ ಆಸ್ಪತ್ರೆಗಳು ಹೇಳಿವೆ. ಇಂದೋರ್ನ ಮಹಾರಾಜ ಯಶವಂತರಾವ್ ಆಸ್ಪತ್ರೆಯ 15% ಜನ ಬ್ಲಾಕ್ ಫಂಗಸ್ ರೋಗಿಗಳ ಮೆದುಳಿನಲ್ಲಿ ಬ್ಲಾಕ್ ಫಂಗಸ್ ಪತ್ತೆಯಾಗಿದೆ. 368 ರೋಗಿಗಳ ಪೈಕಿ 55 ರೋಗಿಗಳ ಮೆದುಳಿನಲ್ಲಿ ಬ್ಲಾಕ್ ಫಂಗಸ್ ಪತ್ತೆಯಾಗಿದೆ ಅಂತ ನ್ಯೂರೋ ಸರ್ಜರಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ರಾಕೇಶ್ ಗುಪ್ತಾ ಹೇಳಿದ್ದಾರೆ. ಹೈದರಾಬಾದ್ನ ಹೆಟೆರೋ ಬಯೋಫಾರ್ಮ್ ಕಂಪನಿಯು ಉತ್ಪಾದಿಸಿದಂತಹ ರಷ್ಯಾದ ಸ್ಪುಟ್ನಿಕ್ 5 ಲಸಿಕೆಯ ಮೊದಲ ಬ್ಯಾಚ್ಗೆ ಹಿಮಾಚಲ ಪ್ರದೇಶದ ಕಸೂಲಿಯಲ್ಲಿರುವ ಸೆಂಟ್ರಲ್ ಡ್ರಗ್ಸ್ ಲ್ಯಾಬೊರೇಟರಿ ಟೆಸ್ಟಿಂಗ್ ಬಳಿಕ ಒಪ್ಪಿಗೆ ನೀಡಿದೆ. ಹೆಟೆರೋ ಬಯೋಫಾರ್ಮಾ ಕಂಪನಿಯು ಇದೀಗ ಭಾರತದಲ್ಲಿ ಸ್ಪುಟ್ನಿಕ್ ಲಸಿಕೆಯ 3ನೇ ಹಂತದ ಬ್ರಿಡ್ಜ್ ಪ್ರಯೋಗ ನಡೆಸಲಿದೆ. ಇದನ್ನು ನಡೆಸಲು 2 ತಿಂಗಳು ಸಮಯ ಬೇಕಾಗಿದೆ. ಸೆಪ್ಟೆಂಬರ್ ಅಕ್ಟೋಬರ್ ನಡುವೆ ಆರಂಭವಾಗುವ ಐಪಿಎಲ್ನ ಉಳಿದ ಪಂದ್ಯಕ್ಕೆ ಪ್ರೇಕ್ಷಕರಿಗೆ ಸಿಗುತ್ತಾ ಅವಕಾಶ. ಕೆರಿಬಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಆಲ್ರೌಂಡರ್ ಶಾಕಿಬ್ ಅಲ್ ಹಸನ್ ಭಾಗಿಯಾಗಲ್ವಾ? ಟಾಲಿವುಡ್ ಸ್ಟಾರ್ ಪ್ರಭಾಸ್ರ ಮುಂದಿನ ಸಿನಿಮಾಗೆ 500 ಕೋಟಿ ಬಜೆಟ್ ಇರಲಿದೆಯಾ? ಇದೆಲ್ಲವನ್ನ ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಐಪಿಎಲ್ 2021ರ ಉಳಿದ ಪಂದ್ಯಗಳು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಡುವೆ ನಡೆಯಲಿದೆ ಅಂತ ಭಾರತೀಯ ಕ್ರಿಕೆಟ್ ಮಂಡಳಿ ಘೋಷಿಸಿದೆ.
ಭಾರತದಲ್ಲಿ ಆಡಿದ ಎಲ್ಲ ಪಂದ್ಯಗಳು ಖಾಲಿ ಕ್ರೀಡಾಂಗಣದಲ್ಲಿ ಆಡಲಾಗಿತ್ತು. ಆದರೆ ಯುಎಇನಲ್ಲಿ ನಡೆಯುವ ಉಳಿದ ಐಪಿಎಲ್ ಪಂದ್ಯಗಳಿಗೆ ಆಟವನ್ನು ವೀಕ್ಷಿಸಲು ಅವಕಾಶ ನೀಡಲಾಗುತ್ತೆ ಎಂಬ ಮಾಹಿತಿ ಇದೀಗ ಹೊರಬಿದ್ದಿದೆ. ಕ್ರೀಡಾಂಗಣದ ಸಾಮರ್ಥ್ಯದ ಶೇಕಡಾ 50 ಆಸನಗಳನ್ನು ಮಾತ್ರ ಭರ್ತಿ ಮಾಡಲು ಅವಕಾಶ ನೀಡಬಹುದಾಗಿದೆ. ಯುಎಇನಲ್ಲಿ ನಡೆಯಲಿರೋ ಐಪಿಎಲ್ಗೆ ಪ್ರೇಕ್ಷಕರಿಗೆ ಅವಕಾಶ ನೀಡಲಾಗುತ್ತೆ ಎಂಬ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಕ್ರೀಡಾಂಗಣದೊಳಗೆ ಪ್ರವೇಶ ಪಡೆಯಲು ಇಚ್ಛಿಸುವವರು ಕಡ್ಡಾಯವಾಗಿ ಕೊರೋನಾ ಲಸಿಕೆ ಪಡೆದಿರಲೇಬೇಕು. ಕೊರೋನಾ ಲಸಿಕೆ ಪಡೆದವರಿಗೆ ಮಾತ್ರ ಪಂದ್ಯ ವೀಕ್ಷಣೆಗೆ ಅವಕಾಶ ನೀಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಬಿಸಿಸಿಐನ ಪದಾಧಿಕಾರಿಗಳು ಎಸಿಬಿ ಮತ್ತು ಯುಎಇ ಸರ್ಕಾರದೊಂದಿಗೆ ಚರ್ಚೆ ಮಾಡೋದಕ್ಕೆ ದುಬೈಗೆ ತೆರಳಿದ್ದಾರೆ. ಮಂಡಳಿಯ ಕಾರ್ಯದರ್ಶಿ ಜೈಶಾ ಖಜಾಂಚಿ ಅರುಣ್ ಸಿಂಗ್ ಧುಮಾಲ್, ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಮತ್ತು ಜಂಟಿ ಕಾರ್ಯದರ್ಶಿ ಜಯೇಶ್ ಜಾರ್ಜ್ ಸೋಮವಾರ ದುಬೈಗೆ ಬಂದಿಳಿದಿದ್ದಾರೆ ಅಂತ ತಿಳಿದುಬಂದಿದೆ. ಈ ಮೂಲಕ ಐಪಿಎಲ್ ಆಯೋಜನೆಗೆ ಬಿಸಿಸಿಐ ಸರ್ವ ಸಿದ್ಧತೆಯನ್ನು ನಡೆಸುತ್ತಿದೆ. ಕೆಕೆಆರ್ ತಂಡದ ವೇಗಿ ಪ್ಯಾಟ್ ಕಮಿನ್ಸ್ ಐಪಿಎಲ್ 2ನೇ ಭಾಗದಲ್ಲಿ ಆಡದಿರುವ ತೀರ್ಮಾನಕ್ಕೆ ಬಂದಿದ್ದಾರೆ. ಆಸ್ಟ್ರೇಲಿಯಾ ತಂಡ ಜೂನ್ನಲ್ಲಿ ವೆಸ್ಟ್ ಇಂಡೀಸ್ ಪ್ರವಾಸ ಕೈಗೊಳ್ಳಲಿದೆ. ಬಳಿಕ ಅಫ್ಘಾನಿಸ್ತಾನದ ವಿರುದ್ಧ ಏಕೈಕ ಟೆಸ್ಟ್ ಆಡಬೇಕಿದೆ. ಅನಂತರ ಪ್ರತಿಷ್ಠಿತ ಆಶಸ್ ಎದುರಾಗಲಿದೆ. ಈ ನಡುವೆ 5 ಪಂದ್ಯಗಳ ಟಿ20 ಸರಣಿಗಾಗಿ ಬಾಂಗ್ಲಾದೇಶಕ್ಕೆ ಪ್ರವಾಸ ಕೈಗೊಳ್ಳಲಿದೆ. ಹೀಗಾಗಿ ಕಮಿನ್ಸ್ ಐಪಿಎಲ್ಗೆ ಅಲಭ್ಯರಾಗುವ ಸಾಧ್ಯತೆ ಹೆಚ್ಚಿದೆ. ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಕ್ಯಾರಿಬಿಯನ್ ಪ್ರೀಮಿಯರ್ ಲೀಗ್ ನಡೆಯಲಿದ್ದು ಬಾಂಗ್ಲಾದೇಶ ಆಲ್ರೌಂಡರ್ ಶಾಕಿಬ್ ಅಲ್ ಹಸನ್ ಭಾಗವಹಿಸುವುದು ಡೌಟ್ ಆಗಿದೆ. ಆಸ್ಟ್ರೇಲಿಯಾ ಇಂಗ್ಲೆಂಡ್ ವಿರುದ್ಧ ಬಾಂಗ್ಲಾ ಸರಣಿಯನ್ನು ಆಡಲಿದೆ. ಹೀಗಾಗಿ ಬಾಂಗ್ಲಾ ಕ್ರಿಕೆಟ್ ಮಂಡಳಿ ಶಾಕಿಬ್ಗೆ ಎನ್ಒಸಿ ನೀಡೋ ಸಾಧ್ಯತೆ ಕಡಿಮೆ ಇದೆ. ಮದುವೆ ಬಗ್ಗೆ ಸ್ಪಷ್ಟನೆ ನೀಡಿದ ನಟಿ ಪ್ರಣೀತಾ ಸುಭಾಷ್ ಇನ್ಸ್ಟಾ ಮೂಲಕ ಸೀಕ್ರೆಟ್ ಮದುವೆ ಹಿಂದಿನ ಸತ್ಯ ಬಿಚ್ಚಿಟ್ಟಿದ್ದಾಳೆ. ಕೋವಿಡ್-19 ಸರ್ಕಾರದ ಗೈಡ್ಲೈನ್ಸ್ ಫಾಲೋ ಮಾಡೋ ವಿಚಾರ ಡೇಟ್ ಫೈನಲ್ ಆಗಿರಲಿಲ್ಲ. ಹಾಗಾಗಿ ಸರಳವಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿವು ಅಂತ ಮದುವೆ ಬಗ್ಗೆ ಮಾಹಿತಿ ಬಿಟ್ಟುಕೊಟ್ಟಿದ್ದಾರೆ. ಅಂದಹಾಗೆ ಯಾರಿಗೂ ಹೇಳದಂತೆ ಕಲ್ಯಾಣಕ್ಕೆ ಅಣಿಯಾಗಿದ್ದ ಪ್ರಣೀತಾ ಕ್ಷಮೆ ಕೂಡ ಕೇಳಿದ್ದಾರೆ. ವಿಶೇಷ ಅಂದ್ರೆ ಪ್ರಣೀತಾ ಪಕ್ಕದಲ್ಲಿ ತಂದೆ ಸುಭಾಷ್ ಹೆಸರು ಬದಲಿಗೆ ನಿತಿನ್ ಅಂತ ಬದಲಾಗಿದೆ. ಕೊಡಗಿನ ಮಡಿಕೇರಿಯ ಕೋವಿಡ್ ವಾರ್ಡ್ನಲ್ಲಿ ನಟಿ ಹರ್ಷಿಕಾ ಹಾಗೂ ನಟ ಭುವನ್ ಡ್ಯಾನ್ಸ್ ಮಾಡಿ ಕೊರೋನಾ ರೋಗಿಗಳನ್ನು ರಂಜಿಸಿದ್ದಾರೆ. ಸದ್ಯ ಆ ವಿಡಿಯೋಗಳು ವೈರಲ್ ಆಗ್ತಿವೆ. ಟಾಲಿವುಡ್ ಸ್ಟಾರ್ ನಟ ಪ್ರಭಾಸ್ ಮುಂದಿನ ಸಿನಿಮಾ ಬರೋಬ್ಬರಿ 500 ಕೋಟಿ ಬಜೆಟ್ನಲ್ಲಿ ತಯಾರಾಗಲಿದೆಯಂತೆ. ಇಷ್ಟು ಬಿಗ್ ಬಜೆಟ್ ಸಿನಿಮಾ ಅಂದಮೇಲೆ ಚಿತ್ರತಂಡ ಅದು ಹೇಗೆ ಪ್ಲಾನ್ ಮಾಡಿರಬಹುದು? ಚಿತ್ರತಂಡ ಸಿನಿಮಾದ ಕಥೆ ಏನಿರಬಹುದು? ಚಿತ್ರತಂಡದ ಭಾಗವಾಗಿ ಯಾರೆಲ್ಲ ಕೆಲಸ ಮಾಡಬಹುದು ಅನ್ನೋ ಕುತೂಹಲ ಹುಟ್ಟುಹಾಕಿದೆ. ಕಾಲಿವುಡ್ನಲ್ಲಿ ಧನುಷ್ ಕರ್ಣನ್ ಆಗಿ ಕಮಾಲ್ ಮಾಡಿದ್ದು ಸದ್ಯ ಟಾಲಿವುಡ್ಗೆ ಕರ್ಣನ್ ಸಿನಿಮಾ ರಿಮೇಕ್ ಆಗಲಿದೆ. ಬೆಲ್ಲಂಕೊಂಡ ಶ್ರೀನಿವಾಸ್ ಕರ್ಣನ್ ರಿಮೇಕ್ನಲ್ಲಿ ನಟ ನಟಿಸಲಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಈಗ ಟಿವಿ9 ವಿಶೇಷ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.